ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೇತು ಬಂದ 2026-27 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸಾಮರ್ಥ್ಯಗಳ ಪಟ್ಟಿ, ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳ ಜೊತೆಗೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳ ಜೊತೆಗೆ ಪ್ರಿಪೇರ್ ಮಾಡಿದ್ದೀನಿ. ಇದೇ ತರನಾಗಿ ಎಲ್ಲ ವಿಷಯಗಳಲ್ಲಿ ಕೂಡ ನಮ್ಮಲ್ಲಿ ಸ್ವಯಸ್ಥ PDF ಸಿಗ್ತವೆ. ಜಸ್ಟ್ ನಿಮಗೆ ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಸೊ PDF ಮಾತ್ರ ನಾವು ನಿಮ್ಗೆ ಏನು ಮಾಡ್ತೀವಿ ಅಂತಂದರೆ ಸೇಲ್ ಮಾಡ್ತಾರೆ. ಸೊ ಯಾವ ತನಾಗಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಒನ್ ಸಾಮರ್ಥ್ಯಗಳ ಪಟ್ಟಿ, ಓಕೆನಾ. ಸೊ ಇಲ್ಲಿ ಪ್ರಥಮ ಭಾಷೆ ಕನ್ನಡ 5ನೇ ತರಗತಿ 2026-27 ಶೈಕ್ಷಣಿಕ ಸಾಲು ನಿಗದಿಪಡಿಸಿಕೊಂಡ ಕಲಿಕಾ ಫಲಗಳ ವಿವರ, ಕಲಿಕಾ ಫಲದ ಕಲಿಕಾಂಶ, ಕ್ಷೇತ್ರಗಳು. ಸೊ ಫಸ್ಟ್ದಲ್ಲಿ FLN ಕತೆ ಹೇಳು, ಚಿತ್ರಕಥೆ, ಪದ ಸಂಪತ್ತು, ವಿಶೇಷ ಪದಗಳು, ಲಿಂಗ ವಚನ ಪರಿಚಯ. ಇದಕ್ಕಿರ್ತಕ್ಕಂಥ ಕಲಿಕಾಂಶಗಳು: ಕತೆ ಹೇಳಿಕೆ, ತನಗೆ ಪರಿಚಿತವಿರುವ ಕಥೆಯನ್ನು ನಿರರ್ಗಳವಾಗಿ ಹೇಳುವರು. ಚಿತ್ರಕಥೆಗೆ ಕೊಟ್ಟಿರೋ ಚಿತ್ರದ ಕುರಿತು ನಿರರ್ಗಳವಾಗಿ ಮಾತನಾಡುವರು. ಪದ ಕೊಟ್ಟಿರುವ ಪದಗಳ ಓದು ಮತ್ತು ಬರವಣಿಗೆ ಮಾಡೋರು. ಪದ ಸಂಪತ್ತನ್ನು ಹೆಚ್ಚಿಸಿಕೊಳ್ಳೋರು. ವಿಶೇಷ ಪದಗಳನ್ನು ಕಲಿಯುವರು. ಲಿಂಗ ವಚನ ಪರಿಚಯ, ಲಿಂಗ ಮತ್ತು ವಚನಗಳನ್ನು ಗುರುತಿಸುವರು ಮತ್ತು ಬದಲಿಸುವರು. ಇದು ಕ್ಷೇತ್ರ ಬಂದ್ಬಿಟ್ಟು ಬುನಾದಿ ಸಾಕ್ಷರತೆ. ಮೊದಲ ಸಾಮರ್ಥ್ಯ: ಕೇಳಿದ ಓದಿದ ಸಾಹಿತ್ಯ, ಹಾಸ್ಯ, ಸಾಹಸ, ಸಾಮಾಜಿಕ ಮುಂತಾದ ವಿಷಯಗಳ ಆಧರಿಸಿದ ಕತೆ, ಕವಿತೆ, ವಿಷಯವಸ್ತು, ಘಟನೆಗಳು, ಚಿತ್ರಗಳು ಮತ್ತು ಪಾತ್ರಗಳು, ಶಿರೋನಾಮೆ ಮುಂತಾದವುಗಳ ಬಗ್ಗೆ ಮಾತನಾಡುತ್ತಾರೆ. ಸ್ವತಃ ಟಿಪ್ಪಣಿ ಬರೆಯುತ್ತಾರೆ. ತಮ್ಮ ಅಭಿಪ್ರಾಯ ಮತ್ತು ತರ್ಕ ನೀಡುತ್ತಾರೆ. ನಿರ್ಣಯಕ್ಕೆ ಬರ್ತಾರೆ. ಇದರಲ್ಲಿ ಆಲಿಸಿ ಅರ್ಥ ಮಾಡಿಕೊಳ್ಳೋದು, ಆಲಿಸಿ ಹಾಡ್ತಾರೆ, ಸೃಜನಾತ್ಮಕವಾಗಿ ಆಲೋಚಿಸ್ತಾರೆ, ಆಲೋಚಿಸಿ ಬರೀತಾರೆ. ಇದು ಕ್ಷೇತ್ರ ಆಲಿಸೋದು. ಸೆಕೆಂಡ್ ಒನ್ ಕತೆ, ಕವಿತೆ ಮತ್ತು ಬೇರೆ ವಸ್ತು ವಿಷಯಗಳನ್ನು ತನ್ನದೇ ರೀತಿಯಲ್ಲಿ ಮತ್ತು ಭಾಷೆಯಲ್ಲಿ ಹೇಳುತ್ತಾ ಅದರಲ್ಲಿ ತನ್ನದೇ ಸ್ವಂತದ ಕತೆ ವಿಷಯಗಳನ್ನು ಜೋಡಿಸುತ್ತಾರೆ. ಅದಕ್ಕಿರ್ತಕ್ಕಂಥ ಕಲಿಕಾಂಶ: ವಸ್ತು ವಿಷಯವನ್ನು ಅರ್ಥೈಸಿಕೊಳ್ಳೋದು, ತಮ್ಮದೇ ಮಾತಿನಲ್ಲಿ ಕತೆ ಕವನಗಳನ್ನು ಅಭಿವ್ಯಕ್ತಿಸೋದು. ಇದು ಬಂದ್ಬಿಟ್ಟು ಮಾತುಗಾರಿಕೆಯ ಕ್ಷೇತ್ರ. ಇನ್ನು ತಮ್ಮ ಆಸುಪಾಸಿನಲ್ಲಿ ಸಂಭವಿಸುವ ವಿವಿಧ ಘಟನೆಗಳ ಬಗ್ಗೆ ಗಮನಹರಿಸುತ್ತಾ ಅವುಗಳ ಬಗ್ಗೆ ಮೌಖಿಕವಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಮತ್ತು ಪ್ರಶ್ನಿಸುತ್ತಾರೆ. ಇದಕ್ಕಿರೋದು ಕಲಿಕಾಂಶ: ತಮ್ಮ ನೆರೆಹೊರೆಯಲ್ಲಿ ಸಂಭವಿಸುವ ಘಟನೆಗಳನ್ನು ಅರ್ಥೈಸಿಕೊಂಡು ಪ್ರತಿಕ್ರಿಯೆ ಕೊಡೋದು, ವಿವಿಧ ಘಟನೆಗಳನ್ನು ಕುರಿತು ಪ್ರಶ್ನಿಸೋದು, ಘಟನೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಡೋದು. ಇದು ಕೂಡ ಮಾತುಗಾರಿಕೆಗೆ ಸಂಬಂಧಪಟ್ಟದ್ದು. ಇನ್ನು ಫೋರ್ತದಲ್ಲಿ ವಿವಿಧ ಪರಿಸ್ಥಿತಿ ಮತ್ತು ಉದ್ದೇಶಗಳಿಗೆ ಬೋರ್ಡ್ ಮೇಲೆ ಬರೆದ ಸೂಚನೆ ಮುಂತಾದವುಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಓದುತ್ತಾರೆ ಮತ್ತು ಬರೆಯುತ್ತಾರೆ. ಇದು ಸೂಚನೆಯನ್ನು ಓದುವರು ಮತ್ತು ಬರೆಯುವರು. ಸೂಚನೆ ಅರ್ಥೈಸಿಕೊಂಡು ಬರೆದು ಪಾಲಿಸುವರು. ವಿವಿಧ ವಿಷಯಗಳನ್ನು ಓದಿ ಅರ್ಥೈಸಿಕೊಳ್ಳರು. ಇದು ಬಂದ್ಬಿಟ್ಟು ಓದುವ ಕ್ಷೇತ್ರಕ್ಕೆ ಸಂಬಂಧ. ಲಾಸ್ಟ್ ಇರೋದು ಸೂಕ್ತ ಲೇಖನ ಸಹಾಯದೊಂದಿಗೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬರೀತಾರೆ. ಲೇಖನ ಚಿಹ್ನೆಗಳನ್ನು ಗುರುತಿಸೋದು ಮತ್ತು ಬಳಸೋದು, ಲೇಖನ ಚಿಹ್ನೆಗಳ ಬಳಕೆ ಮಾಡೋದು, ಲೇಖನ ಚಿಹ್ನೆಗಳನ್ನು ಗುರುತಿಸೋರು ಮತ್ತು ಬಳಸೋರು, ಸೂಕ್ತ ಲೇಖನ ಚಿಹ್ನೆಗಳ ಬಳಕೆ. ಇದು ಬಂದ್ಬಿಟ್ಟು ಬರೆಯುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಷ್ಟೇ ಸಾಮರ್ಥ್ಯಗಳಿರೋದು. ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು, ಬಟ್ ನಾನು ಕೀ ಆನ್ಸರ್ ಪೇಜನ್ನು ನಿಮಗೆ ತೋರಿಸ್ತೀನಿ. 2026-27 ಸೇತು ಬಂದ ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ತರಗತಿ 5ನೆಯ ವಿಷಯ ಪ್ರಥಮ ಭಾಷೆ ಕನ್ನಡ ಮಾದರಿ ಉತ್ತರದೊಂದಿಗೆ ಲಿಖಿತ ಪ್ರಶ್ನೆಗಳು 15 ಇದ್ದಾವೆ. ಮೌಖಿಕ ಪ್ರಶ್ನೆಗಳು 5. ಪ್ರಶ್ನೆ 1: ಇಹಪರ, ಸಂತೋಷ ಇವುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಇಹಪರ: ಒಳ್ಳೆಯ ಕಾರ್ಯವನ್ನು ಮಾಡುವವನು ಇಹಪರ ಸುಖವನ್ನು ಪಡೆಯುತ್ತಾನೆ. ಸಂತೋಷ: ನಾನು ಬೇಸಿಗೆ ರಜೆಯಲ್ಲಿ ಸಂತೋಷದಿಂದ ಕಾಲ ಕಳೆದನು. ಎರಡನೇ ಪ್ರಶ್ನೆ: ಆಟ, ಮನೆ ಇವುಗಳಿಗೆ ಜೋಡು ನುಡಿ ಪದವನ್ನು ಬರೆಯಿರಿ. ಆಟಕ್ಕೆ ಪಾಠ, ಮನೆ ಮಠ. ವಿಜಯೋತ್ಸವ, ತಂಡ ಇವುಗಳ ಪದಗಳ ಅರ್ಥ ಬರೀರಿ. ವಿಜಯೋತ್ಸವ ಜಯದ ಹಬ್ಬ, ತಂಡ ಅಂದರೆ ಗುಂಪು. ನಾಲ್ಕನೇ ಪ್ರಶ್ನೆ: ನೆಲ, ಭೂಮಿ, ಗಗನ, ಧರೆ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಸೊ ಇದರಲ್ಲಿ ಗಗನ ಅನ್ನೋದು ಏನಪ್ಪ ಅಂತಂದರೆ ಗುಂಪಿಗೆ ಸೇರದ ಒಂದು ಪದ. ವಿರುದ್ಧಾರ್ಥಕ ಪದ ಬರೆಯಿರಿ. ಹೊರಗೆ, ಒಳಗೆ, ಹಿಂದೆ, ಮುಂದೆ. ಇನ್ನು ಆರನೇ ಪ್ರಶ್ನೆ: ಕಲ್ಲು, ತಂಗಿ ಬಹುವಚನ ರೂಪ ಬರೀಬೇಕಾಗಿತ್ತು. ಕಲ್ಲು, ಕಲ್ಲುಗಳು, ತಂಗಿ, ತಂಗಿಯರು, ತಂಗಿಯಂದಿರು ಅಂತಲೂ ಕೂಡ ಹೇಳ್ತಾರೆ. ಪ್ರಶ್ನೆ 7: ಸರಿಯಾಗಿ ಜೋಡಿಸಿ ಪದ ರಚಿಸಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಸರಸ್ವತಿಯೇ, ಸೆಕೆಂಡ್ ಒನ್ ಬೀಸೋ ಕಲ್ಲು ಅಂತ ಉತ್ತರವನ್ನು ಕೊಡಬೇಕು. 8ನೇ ಪ್ರಶ್ನೆ: ನಿನ್ನ ಹುಟ್ಟುಹಬ್ಬ ಆಚರಿಸಿದ ಬಗ್ಗೆ ನಿನ್ನ ಶಿಕ್ಷಕರಿಗೆ ಬರೆದು ತಿಳಿಸು. ನನ್ನ ಜನ್ಮ ದಿನಾಂಕ 7 ಡಿಸೆಂಬರ್ 2011. ಕಳೆದ ವರ್ಷ ನನ್ನ ಹುಟ್ಟುಹಬ್ಬ ನಮ್ಮ ಮನೆಯಲ್ಲಿ ತುಂಬ ಸಡಗರದಿಂದ ಆಚರಿಸಿದರು. ನನ್ನ ಎಲ್ಲ ಗೆಳೆಯರು ಹಾಜರಿದ್ದು ಕೇಕ್ ಕಟ್ ಮಾಡಿದೆನು. ಎಲ್ಲರಿಗೂ ಲಘು ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದೆನು. ನೀನು ನಿನ್ನ ಗೆಳೆಯರಿಗೆ ಹೇಗೆ ಸಹಾಯ ಮಾಡುವೆ ಎಂಬುದನ್ನು 2-3 ವಾಕ್ಯಗಳಲ್ಲಿ ಬರೆಯಿರಿ. ನನ್ನ ಗೆಳೆಯ ಗೃಹಪಾಠ ಮಾಡದಿದ್ದಲ್ಲಿ ನಾನು ಸಹಾಯ ಮಾಡುವೆನು. ನನ್ನ ನೋಟ್ಬುಕ್ ಕೊಟ್ಟು ಆತನ ಮನೆಪಾಠ ಪೂರ್ಣ ಮಾಡಲು ಸಹಾಯವನ್ನು ಮಾಡುವೆನು. ಇನ್ನು ಶಾಲೆಯಲ್ಲಿ ಬಿತ್ತರಿಸಬಹುದಾದ 2 ಸೂಚನೆಗಳನ್ನು ಬರೆಯಿರಿ. ಶಾಲಾ ವಲಯ ಶಾಂತತೆ ಕಾಪಾಡಿ, ಊಟದ ಮೊದಲು ಕೈ ತೊಳೆದುಕೊಳ್ಳಿ.
ಪದ್ಯ ಪೂರ್ಣ ಮಾಡಿ. ಎಳೆತದ ರಭಸಕ್ಕೆ ಪುಟ್ಟವು ಬಿದ್ದ, ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ, ತಂಗಿಗೆ ಆಗಸ ತೋರುತ್ತಲೆಂದ, ಗೋಪಿ ನೋಡಲ್ಲಿ ಅಂತ ಇತ್ತು. 12th ಒನ್ ಸೂಕ್ತ ಲೇಖನ ಚಿಹ್ನೆಯನ್ನು ಬರೀಬೇಕು. ಫಸ್ಟ್ ಒನ್ ಆಶುಭಾಷಣ ಸ್ಪರ್ಧೆ ಅಂದರೇನು, ಪ್ರಶ್ನಾರ್ಥಕ ಚಿಹ್ನೆ ಹಾಕಬೇಕು. ಕಾಡಿನ ದಿನಾಚರಣೆಯನ್ನು ಆಚರಿಸೋಣ, ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಕೆಯನ್ನು ಮಾಡಬೇಕು. ವಿಶೇಷ ಚೇತನರಿಗೆ ನೀನು ಯಾವ ರೀತಿಯ ಸಹಾಯವನ್ನು ಮಾಡುವೆ? ನಾನು ಮನೆಯಿಂದ ಶಾಲೆಗೆ ಬರುವ ಸಮಯ ಅಜ್ಜ ರಸ್ತೆ ದಾಟುತ್ತಿದ್ದ, ಆದರೆ ಅವರಿಗೆ ರಸ್ತೆ ದಾಟಲು ಕಷ್ಟ ಆಗುತ್ತಿದ್ದನ್ನು ನಾನು ನೋಡಿದೆನು. ಅವರ ಕೈ ಹಿಡಿದು ರಸ್ತೆ ದಾಟಲು ಸಹಾಯವನ್ನು ಮಾಡಿದೆನು. ಟಿಕೆಟ್ ಪಡೆಯುವಾಗ ಬಸ್ಸಿನಲ್ಲಿ ಕಂಡಕ್ಟರ್ ಮತ್ತು ಪ್ರಯಾಣಿಕರ ನಡುವಿನ ಸಂಭಾಷಣೆಯನ್ನು ಬರೀರಿ. ಎಸ್, ಕಂಡಕ್ಟರ್ ಕೇಳ್ತಾನೆ, ಎಲ್ಲಿಗೆ ಪ್ರಯಾಣ ಮಾಡುತ್ತಿದ್ದೀರಾ? ಪ್ರಯಾಣಿಕ ಬೆಂಗಳೂರು. ಕಂಡಕ್ಟರ್ 430 ರೂಪಾಯಿ ಕೊಡಿ. ಪ್ರಯಾಣಿಕ ಆಯಿತು, ಟಿಕೆಟ್ ಕೊಡಿ. ಕಂಡಕ್ಟರ್ ತೆಗೆದುಕೊಳ್ಳಿ ಈ ಟಿಕೆಟ್, ಪ್ರಯಾಣ ಮುಗಿಯುವವರೆಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ಸಂಭಾಷಣೆಗಳನ್ನು ಬರೀತಕ್ಕಂಥ ಪ್ರಶ್ನೆ ಇತ್ತು. ಲಾಸ್ಟ್ ಒನ್ ಕೊಟ್ಟಿರೋ ಚೌಕದಲ್ಲಿ ಸೈನಿಕನಿಗೆ ಸಂಬಂಧಪಟ್ಟ ಪದಗಳು ಅಡಗಿದ್ದಾವೆ, ಪಟ್ಟಿ ಮಾಡಿ. ಇಲ್ಲಿ ಯೋಧ ಇದೆ, ತ್ಯಾಗ, ಬಲಿದಾನ, ಹುತಾತ್ಮ, ಜೀವ, ಪ್ರಾಣ ಇವೆಲ್ಲವುಗಳು ಕೂಡ ಇದ್ದಾವೆ. ಅವುಗಳನ್ನು ಸಹಿತ ನೀವೇನು ಮಾಡ್ಬೋದಾಗಿತ್ತು, ಬರಿಬೋದು. ದೇಶನೂ ಇದೆ, ದೇಶ ಪ್ರೇಮ ಅಂತಲೂ ಇದೆ ನೋಡಿ. ಇನ್ನು ಮೌಖಿಕ ಪ್ರಶ್ನೆಗಳನ್ನು ಕೊಟ್ಟಿತ್ತು. 16ರಲ್ಲಿ ಗದ್ಯ ಭಾಗ ಲೇಖನ ಅಥವಾ ಕಥೆಯನ್ನು ಗಟ್ಟಿಯಾಗಿ ಸ್ವರಭಾರದೊಂದಿಗೆ ಓದುವ ಒಂದು ಪ್ರಶ್ನೆ. 17 ನಿನಗೆ ಇಷ್ಟವಾದ 4 ಆಟಗಳನ್ನು ಹೆಸರಿಸು. 18 ಉಕ್ತ ಲೇಖನ ಕೊಡೋದು, ಉದಾಹರಣೆ ಯಕ್ಷಗಾನ, ಸುಂದರ, ಆಕರ್ಷಣೆ. 19ನೇ ಪ್ರಶ್ನೆ ನಾನೊಬ್ಬ ನಮ್ಮೂರ ಅರಸ, ಈ ಶೀರ್ಷಿಕೆಗೆ ಸರಳ ಕಥೆಯನ್ನು ರಚಿಸಿ ಹೇಳಬೇಕು. 20 ಬೇಸಿಗೆ ರಜೆಯಲ್ಲಿ ಮಾಡಿದ 5 ಪ್ರಮುಖ ಕೆಲಸಗಳನ್ನು ಹೇಳು. ಇಷ್ಟು ನಾವೇನು ಮಾಡಿದ್ದೀವಿ, 15 ಲಿಖಿತ ಮತ್ತು 5 ಮೌಖಿಕ ಪ್ರಶ್ನೆಗಳನ್ನು ಮಾಡಿ ಒಟ್ಟು ಒಂದು 20 ಪ್ರಶ್ನೆಗಳನ್ನು ಸೇತುಬಂಧಕ್ಕೆ ಸಾಮರ್ಥ್ಯ ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ನಾವು ರಚನೆಯನ್ನು ಮಾಡಿತ್ತು. ಸೇಮ್ ಪ್ಯಾಟರ್ನಲ್ಲಿ ಇರ್ತಕ್ಕಂಥದ್ದು ಸೇತುಬಂಧ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಪ್ರಶ್ನೆ 1, ಪಲಾಯನ, ಅಪ್ಪನೆ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ. ಜನರು ಎಚ್ಚರಗೊಂಡಾಗ ಕಳ್ಳರು ಪಲಾಯನಗೊಂಡರು. ಯುದ್ಧ ಮಾಡಲು ರಾಜರ ಅಪ್ಪನೆ ಬೇಕು ಅನ್ನೋದು ಅಪ್ಪನೆ ಮತ್ತು ಪಲಾಯನ ಪದ ಇತ್ತು. ನೀರು, ನೆಲ ಸಮಾನಾರ್ಥಕ ಪದಗಳನ್ನು ಬರೀರಿ. ನೀರು, ಜಲ, ಉದಕ. ಭೂಮಿಗೆ, ನೆಲಕ್ಕೆ ಭೂಮಿ ಮತ್ತು ಅವನಿಗಳನ್ನು ಬರಿಬೋದು. ವಚನ ಬದಲಿಸಿ. ಮಗು ಮತ್ತು ಪ್ರಾಣಿಗಳು, ಮಗು, ಮಕ್ಕಳು, ಪ್ರಾಣಿಗಳು, ಪ್ರಾಣಿ. ಜಗ, ಪ್ರಪಂಚ, ಲೋಕ, ಸಮುದ್ರ. ಸೊ ಇದಕ್ಕೆ ಗುಂಪಿಗೆ ಸೇರಿದ ಪದ ಗುರುತಿಸಿ ಬರಬೇಕಾಗಿತ್ತು. ಸಮುದ್ರ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 5, ವಿರುದ್ಧಾರ್ಥಕ ಪದ ಬರೀಬೇಕು. ಭಯ, ನಿರ್ಭಯ, ಆರಂಭ, ಮುಕ್ತಾಯ. ಪದ ಜೋಡಿಸಿ ವಾಕ್ಯಗಳನ್ನು ರಚಿಸಬೇಕು. ಮಗಳಿದ್ದಳು ಆ ಒಬ್ಬ ಸಂಸ್ಥಾನದಲ್ಲಿ. ಸೊ ದ ರೈಟ್ ಆನ್ಸರ್ ಈಸ್ ಆ ಸಂಸ್ಥಾನದಲ್ಲಿ ಒಬ್ಬ ಮಗಳಿದ್ದಳು ಅಂತ ವಾಕ್ಯವನ್ನು ಬರೀಬೇಕಿತ್ತು. ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ಪದಗಳನ್ನು ರಚಿಸ್ತಕ್ಕಂಥದ್ದು 7ನೇ ಪ್ರಶ್ನೆ. ಸೊ ಫಸ್ಟ್ ಒನ್ ಭಾವಚಿತ್ರ, 2ನೇದು ಬಾಹ್ಯಾಕಾಶ. 8ನೇದು ಮಹಿಳಾ ದಿನದ ಆಚರಣೆ ಕುರಿತು ನಿನ್ನ ಅಭಿಪ್ರಾಯವೇನು? ಎಸ್, ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 8ರಂದು ಆಚರಿಸ್ತಾರೆ. ಮಹಿಳೆಯರ ಹಕ್ಕು, ಸಾಧನೆ ಮತ್ತು ಅವರ ಕೊಡುಗೆಗಳನ್ನು ಗೌರವಿಸ್ತಕ್ಕಂಥ ಸುದಿನ ಯಾವುದಪ್ಪ ಅಂದರೆ ಮಹಿಳಾ ದಿನ ಅಂತ ಬರಿಬಹುದು. ಪ್ರಶ್ನೆ 9, ನೀನು ನಿನ್ನ ತರಗತಿಯಲ್ಲಿ ಮಾಡುವ ಕೊಠಡಿ ಸ್ವಚ್ಛತೆಯ ಬಗ್ಗೆ 2-3 ವಾಕ್ಯಗಳಲ್ಲಿ ಬರೆ. ನಮ್ಮ ಶಾಲೆಯಲ್ಲಿ ಸ್ವಚ್ಛತಾ ತಂಡಗಳನ್ನು ಮಾಡಿರುವರು. ಸರತಿ ಬಂದಾಗ ನಾನು ತರಗತಿ ಕೋತೆಯನ್ನು ಗೆಳೆಯನ ಜೊತೆಗೆ ಸ್ವಚ್ಛಗೊಳಿಸೇನು. ತರಗತಿಯನ್ನು ಸ್ವಚ್ಛವಾಗಿಡುವುದು ಎಲ್ಲ ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯ ಅಂತ ಬರೀಬಹುದು. ಓಕೆನಾ. ನೆಕ್ಸ್ಟ್ 10, ಶಾಲಾ ಗ್ರಂಥಾಲಯದಲ್ಲಿ ಭಿತ್ತರಿಸಬಹುದಾದ 2 ಸೂಚನೆಗಳು. ಶಾಂತತೆ ಕಾಪಾಡಿಕೊಳ್ಳಿ, ಪುಸ್ತಕದ ಪುಟಗಳನ್ನು ಹರಿಯಬೇಡಿ, ಸರತಿ ಸಾಲಿನಲ್ಲಿ ಪುಸ್ತಕ ಪಡೆಯಲು ಬನ್ನಿ ಅಂತ ನಾವು ಸೂಚನಾ ಫಲಕಗಳನ್ನು ಏನು ಮಾಡ್ಬೋದು, ಕೊಡಬಹುದು. 11ನೇ ಪ್ರಶ್ನೆ ಪದ್ಯ ಪೂರ್ಣ ಮಾಡಬೇಕಿತ್ತು. ಬಿಸಿಲ ಝಳಕೆ ಕಡಲ ತೀರ ಆವಿಯಾಯಿತು, ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು. 12 ಲೇಖನ ಚಿಹ್ನೆಗಳನ್ನು ಬರೀಬೇಕು. ಇದು ಭಾವಸೂಚಕ ಚಿಹ್ನೆ, ಇದು ಪ್ರಶ್ನಾರ್ಥಕ ಚಿಹ್ನೆ. 13 ಯುದ್ಧದಿಂದ ಆಗುವ ಕಷ್ಟ ನಷ್ಟಗಳ ಕುರಿತು ಬರೆ ಅಂತ ಕೇಳಿದರು. ಯುದ್ಧಗಳಿಂದ ಮಾನವ ಜೀವಹಾನಿ ಉಂಟಾಗ್ತದೆ, ಆಸ್ತಿಪಾಸ್ತಿ ನಾಶ ಮತ್ತು ದೇಶದ ಆರ್ಥಿಕತೆ ಕುಸಿತದ. ವ್ಯಾಪಾರಿ ಮತ್ತು ಗ್ರಾಹಕ ನಡುವಿನ ಸಂಭಾಷಣೆಯನ್ನು ಬರೀರಿ. ಎಸ್, ಗ್ರಾಹಕ ಹೇಳ್ತಾನೆ ನಮಸ್ಕಾರ ಅಣ್ಣ, ಅಕ್ಕಿ ಎಷ್ಟು ರೂಪಾಯಿ? ವ್ಯಾಪಾರಿ ನಮಸ್ಕಾರ ಸರ್, 1 kg ಅಕ್ಕಿ 60 ರೂಪಾಯಿ. ಇನ್ನು ಗ್ರಾಹಕ ಸ್ವಲ್ಪ ಕಡಿಮೆ ಮಾಡುತ್ತೀರಾ? ವ್ಯಾಪಾರಿ 55 ರೂಪಾಯಿಗೆ ಕೊಡುತ್ತೇನೆ. ಗ್ರಾಹಕ ಸರಿ 5 kg ತೂಗಿ ಕೊಡಿ. ವ್ಯಾಪಾರಿ ಇನ್ನೇನಾದರೂ ಬೇಕೇ? ಗ್ರಾಹಕ 1 ಲೀಟರ್ ಎಣ್ಣೆ ಕೂಡ ಕೊಡಿ. ವ್ಯಾಪಾರಿ ಸರಿ ಸರ್, ಒಟ್ಟು 375 ರೂಪಾಯಿ ಆಯಿತು. ಆವಾಗ ಗ್ರಾಹಕ ಹೇಳ್ತಾನೆ ಇದು ಹಣ, ಧನ್ಯವಾದಗಳು. ವ್ಯಾಪಾರಿಗಳು ಧನ್ಯವಾದಗಳು, ಮತ್ತೆ ಬನ್ನಿ. ಲಾಸ್ಟಲ್ಲಿ ಕೊಟ್ಟಿರೋ ಚೌಕದಲ್ಲಿ ಆಟಗಳ ಹೆಸರುಗಳಿದ್ದಾವೆ, ಅವುಗಳನ್ನು ಪಟ್ಟಿ ಮಾಡಿ. ಸೊ ಕಬಡ್ಡಿ ಇದೆ, ಖೋ ಖೋ ಇದೆ, ಕ್ರಿಕೆಟ್, ವಾಲಿಬಾಲ್. ಓಕೆ, ಸೊ ಈ ಥರನಾಗಿರ್ತಕ್ಕಂಥ ಪದಗಳನ್ನು ಏನು ಮಾಡಿತ್ತು ಅಂತಂದರೆ ಹಾಕಿತ್ತು. ಇನ್ನು ಇಲ್ಲಿ ಕೂಡ ಮೌಖಿಕ ಪ್ರಶ್ನೆಗಳನ್ನು ಗದ್ಯ ಭಾಗ, ಲೇಖನ, ಕಥೆಗಳನ್ನು ಗಟ್ಟಿಯಾಗಿ ಓದೋದು, 4 ಜನ ಮಹಿಳಾ ಸಾಧಕಿಯರ ಹೆಸರುಗಳನ್ನು ಪಟ್ಟಿ ಮಾಡೋದು, ಪದಗಳನ್ನು ಉಕ್ತ ಲೇಖನ ಕೊಡೋದು, ನಾನು ಪ್ರಧಾನಮಂತ್ರಿಯಾದರೆ ಈ ಶೀರ್ಷಿಕೆಗೆ 3-4 ವಾಕ್ಯಗಳನ್ನು ಹೇಳಿಸೋದು, ಬೇಸಿಗೆ ರಜೆಯಲ್ಲಿ ಮಾಡಿದ 5 ಪ್ರಮುಖ ಕೆಲಸಗಳನ್ನು ಹೇಳಿಸೋದು.
ಇಷ್ಟು 5ನೇ ತರಗತಿಯ ಕನ್ನಡದಲ್ಲಿರ್ತಕ್ಕಂಥ ಸೇತುಬಂಧ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ಬೇರೆ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕೂಡ ಲೈನ್ ಅಪ್ ಮಾಡ್ತಾರೆ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಅನಿಸಿತು. ಎಲ್ಲ ಸಾಮರ್ಥ್ಯ ಆಧಾರಿತ ಪ್ರಶ್ನೆಗಳನ್ನೇ ನಾವು ಏನು ಮಾಡಿದ್ದೀವಿ, ಬಳಕೆಯನ್ನು ಮಾಡಿದ್ದೀವಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.